ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷ ಇದು ಮಹಿಳಾ ವಿರೋಧಿ ಪಕ್ಷ, ಶೋಷಿತರ ವಿರೋಧಿ ಪಕ್ಷ, ರೈತ ವಿರೋಧಿ ಪಕ್ಷ. ಇದು ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಬಂಡವಾಳಶಾಹಿಗಳ ಪಕ್ಷ ಅಂತ ಹೇಳಿ ಇವತ್ತಿನ ಸಿ.ಟಿ. ರವಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಇವರು ಅವಮಾನ ಮಾಡಿ ಮಾತನಾಡಿದ್ದಾರೆ. ಇದು ಇಡೀ ಮಹಿಳಾ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ. ಇವತ್ತು ಬಿಜೆಪಿಗೆ ಸ್ವಲ್ಪ ಆದರೂ ಕಿಂಚಿತ್ತಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಸಿ.ಟಿ. ರವಿಯವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸಿ.ಟಿ. ರವಿ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ, ತಾವು ಒಳಗಡೆ ಹೋಗಿ ಬಂದ್ರೆ ಏನು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್? ಈ ಕ್ಷಣಕ್ಕೆ ಈ ಸಭಾಪತಿ ಅವರ ಕಚೇರಿಯಲ್ಲಿ ಎಲ್ಲ ನಡೀತಾ ಇದೆ, ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಅಂದ್ರೆ ಅವ್ರು ಹೇಳಿರುವಂತ ಹೇಳಿಕೆ ಹೋಗಿಲ್ಲ, ಕ್ರಮ ಆಗುತ್ತೆ ಗೊತ್ತಾ? ಸಭಾಪತಿ ಅವರು ಹೇಳಿದ್ದಾರೆ. ಹೌದು, ಸಿ.ಟಿ. ರವಿ ಅವರ ಉದ್ದಟತನದ ಒಂದು ಹೇಳಿಕೆ. ಇವತ್ತು ಇದು ಒಂದು ಅವರು ಯಾವ ರೀತಿ ಅವರ ಮನಸ್ಥಿತಿ ಏನಿದೆ ಅಂತ ಹೇಳಿ ಇವತ್ತು ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ನಿಜವಾದಂತಹ ಬಣ್ಣ ಬಯಲಾಗ್ತಾ ಇದೆ. ಇಷ್ಟು ಕೆರಳಿಸುವಂತಹ ಪದಗಳು ವೈಯಕ್ತಿಕ ನಿಂದನೆ ಕಾರಣ ಆಗುವಂತದ್ದು. ಅಲ್ಲಿ ಏನಾಯ್ತು ಅಂತ ತಮ್ಮ ಹತ್ರ ಏನಾದ್ರು ಹಂಚಿಕೊಂಡ್ರೆ ಸರ್? ನನಗೆ ವೈಯಕ್ತಿಕವಾಗಿ ಭೇಟಿ ಆಗಿಲ್ಲ. ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷದವರ ಅವರ ಒಂದು ಇಂಗಿತ, ಅವರ ಮನದಾಳನೆ ಆ ರೀತಿಯಲ್ಲಿ, ಮನಸ್ಥಿತಿನೇ ಆ ರೀತಿಯಲ್ಲಿದೆ. ಅವರು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ಅವರೆಲ್ಲ ಇವತ್ತು ಮನುವಾದಿಗಳು. ಹೀಗಾಗಿ ಇಂಥ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.